ಮೂರನೇ ಮದುವೆಗೆ ತಯಾರಾದ ರಾಧಿಕಾ ಕುಮಾರಸ್ವಾಮಿ. ಹೌದು ಸ್ನೇಹಿತರೆ, ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಈಗಾಗಲೇ 2 ಮದುವೆಗಳನ್ನು ಆಗಿದ್ದಾರೆ. ಸೊ, 2ನೇದವರು ಕುಮಾರಸ್ವಾಮಿ ಅವರು. ಸೊ, ಇನ್ನು 3ನೇ ಮದುವೆಗೆ ಸಜ್ಜಾಗಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರು. ಸೊ, ಅಷ್ಟಕ್ಕೂ ಹುಡುಗ ಯಾರು, ಏನೇನು ಕೆಲಸ ಮಾಡ್ತಾರೆ ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಈ ಒಂದು ಮಾಹಿತಿ ಬಗ್ಗೆ ಒಂದು ಕುಮಾರಸ್ವಾಮಿ ಅವರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಪ್ಪ ಅಂತಂದ್ರೆ ಜೀವನಾಂಶಗಳನ್ನು ಪಡೆಯುವುದು ಮತ್ತೆ 3ನೇ ಮದುವೆಯನ್ನು ಆಗೋದು ಅನ್ನೋ ಮಾತನ್ನ ಒಂದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ, ಈ ಒಂದು ಮಾಹಿತಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟಕ್ಕೂ ಹುಡುಗ ಯಾರು, ಏನೇನ ಕೆಲಸ ಮಾಡ್ತಾರೆ, 3ನೇ ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಆದರೂ ಯಾರು, ಸೊ ಒಂದು ಕೋಪದಲ್ಲಿ ಕುಮಾರಸ್ವಾಮಿ ಅವರು ಮಾಡಿದ್ದೇನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದರೆ ಒಂದು ಆ್ಯಂಕರ್ ಅನುಶ್ರೀ ಅವರು ಆಗಿರ್ಬೋದು, ತುಂಬ ಅಂದರೆ ತುಂಬ ಹೇಳ್ಬೇಕಪ್ಪ ಅಂತಂದರೆ ಒಂದು ಆ್ಯಂಕರ್ ಅನುಶ್ರೀ ಹಾಗೆ ಇವರಿಬ್ಬರ ಒಂದು ತುಂಬಾ ಕ್ಲೋಸ್ ಆಗಿದ್ರು. ಅಂದರೆ ರಾಧಿಕಾ ಕುಮಾರಸ್ವಾಮಿ ಮತ್ತು ಆ್ಯಂಕರ್ ಅನುಶ್ರೀ ಅವರು. ಸೊ, ನೋಡ್ಬೇಕಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ತುಂಬ ಚೆನ್ನಾಗಿ ಬೆಳೀತಾ ಇದ್ರು. ಯಾವ ರೀತಿಯಾಗಿ ಅಂದರೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವಾಗ ಶಿವಣ್ಣ ಮತ್ತು ಇವರ ಜೋಡಿ ಯಾವ ರೀತಿಯಾಗಿತ್ತಪ್ಪ ಅಂತಂದರೆ ಒಂದು ತುಂಬಾ ಒಂದು ಟ್ರೆಂಡಿಂಗ್ ಟಾಪಿಕ್ನಲ್ಲಿತ್ತು. ಒಂದು ರಾಧಿಕಾ ಕುಮಾರಸ್ವಾಮಿ ಇಲ್ಲದೆ ಒಂದು ಮೂವಿಗಳೇ ಇಲ್ಲ. ಇವರು ಮೂವಿ ಮಾಡಿದ್ರೆ ಖಂಡಿತವಾಗ್ಲೂ ಹಿಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ರಾಧಿಕಾ ಕುಮಾರಸ್ವಾಮಿ ಅವರ ಒಂದು ಟ್ರೆಂಡಿಂಗ್ ಇತ್ತು ಆಗ ಆ ಒಂದು ಕಾಲದಲ್ಲಿ. ಸೊ, ಒಂದು ಅಣ್ಣ ತಂಗಿ ಆಗಿರ್ಬೋದು, ತುಂಬಾ ಒಂದು ಶಿವರಾಜ್ ಕುಮಾರ್ ಹಾಗೆ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಮೂವಿಗಳನ್ನು ಮಾಡಿದ್ದಾರೆ. ಸೊ, ಇಷ್ಟೆಲ್ಲ ಮೂವಿಗಳನ್ನು ಮಾಡಿದಂಥ ಇವರು ಒಬ್ಬ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಮದುವೆ ಆಗುತ್ತೆ. ಸೊ, ಆ ಒಂದು ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಮದುವೆ ಆದಾಗ ಒಂದಿಷ್ಟು ಕನ್ನಡ ಇಂಡಸ್ಟ್ರಿಯಿಂದ ಒಂದು ಸಕ್ರಿಯರಾಗಿದ್ದಂಥ ಇವರು ಒಂದಿಷ್ಟು ಕನ್ನಡ ಇಂಡಸ್ಟ್ರಿಯಿಂದ ದೂರ ಉಳಿತಾರೆ. ಸೊ, ಮದುವೆ ಆದಮೇಲೆ ಇದ್ದಕ್ಕಿದ್ದ ಹಾಗೆ ಅವರ ಗಂಡ ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಇರ್ತಾರೆ. ಅವರಿಗೆ ಹೃದಯಾಘಾತದಿಂದ ಅವರು ಮರಣವನ್ನು ಹೊಂದ್ತಾರೆ. ಅದಾದ ನಂತರ ಒಂದು ಕೆಲವೊಂದಿಷ್ಟು ದಿನಗಳ ಕಾಲ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಮಾಯವಾಗ್ತಾರೆ. ಮತ್ತು ಆಮೇಲೆ ಏನಾಗತ್ತಪ್ಪ ಅಂತಂದರೆ ಒಮ್ಮೆ ಇದ್ದಕ್ಕಿದ್ದ ಹಾಗೆ ಬಂದುಬಿಟ್ಟು ನಾನು ಕುಮಾರಸ್ವಾಮಿ ಅವರನ್ನ ಮದುವೆ ಆಗಿದ್ದೇನೆ. ಸೊ, ನಮಗೆ ಮಗು ಕೂಡ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರಂತೆ. ಇದನ್ನು ಕೇಳಿದ ಒಂದು ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಒಪ್ಕೊಂಡ್ಬಿಟ್ಟು ಇದೇ ನಮ್ಮಿಬ್ಬರಿಗೂ ಕೂಡ ಒಂದು ರಿಲೇಷನ್‌ಶಿಪ್ ಇದೆ, ನಮಗೆ ಮದುವೆ ಆಗಿದೆ, ಸೊ ಮಕ್ಕಳು ಕೂಡ ಇದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾರಂತೆ. ಅದಾದ ಮೇಲೆ ಕೆಲವೊಂದಿಷ್ಟು ವಿಷಯಗಳ ನಡುವೆ ಒಂದು ಡಿವೋರ್ಸ್‌ನ ಹತ್ತ ಬರುತ್ತೆ. ಇಬ್ಬರು ಕೂಡ ಡಿವೋರ್ಸನ್ನು ಪಡಿತಾರೆ. ಸೊ, ಇದಾದ ಮೇಲೆ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಬಂದುಬಿಟ್ಟು ಮತ್ತೆ ಕೆಲವೊಂದಿಷ್ಟು ಸಿನಿ ರಂಗದಲ್ಲಿ ಒಂದಿಷ್ಟು ಸಕ್ರಿಯರಾಗಿ ಮತ್ತೆ ಹೆಸರನ್ನು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಮೊದಲಿನಷ್ಟು ಪಾಪ್ಯುಲಾರಿಟಿಯನ್ನು ಪಡೆಯೋದಿಲ್ಲ. ಇಷ್ಟೆಲ್ಲ ಮಾಡಿದ ರಾಧಿಕಾ ಕುಮಾರಸ್ವಾಮಿ ಅವರು ಮತ್ತೆ ವಿಚ್ಛೇದನವನ್ನು ಪಡೆದರೂ ಕೂಡ ಒಂದು ಗಂಡನೊಂದಿಗೆ ಜೀವನಾಂಶವನ್ನು ಪಡಿತಾರೆ. ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಒಂದು 3ನೇ ಮದುವೆಗೆ ಒಂದು ತಯಾರಾಗ್ತಾರೆ. ಸೊ, ಅಷ್ಟಕ್ಕೂ ಒಂದು ಈಗ 3ನೇ ಮದುವೆಗೆ ತಯಾರಾಗಿದ್ದಾರೆ ಅಂತೆ. ಸೊ, ಇನ್ನು ನೋಡಬೇಕಪ್ಪ ಅಂತಂದರೆ ಕುಮಾರಸ್ವಾಮಿ ಅವರು ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರಂತೆ. ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಒಂದು ಕುಮಾರಸ್ವಾಮಿ ಅವರು ಅಂದರೆ ರಾಧಿಕಾ ಕುಮಾರಸ್ವಾಮಿ ಅವರ 3ನೇ ಮದುವೆ ಆಗಲಿದೆ ಅಂತೆ. ಸೊ, ಹುಡುಗ ಯಾರು, ಏನೇನು ಕೆಲಸ ಮಾಡ್ತಾರೆ, ಯಾವ ಬಿಸ್ನೆಸ್ಸನ್ನು ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಬೇಕಾದರೆ. ಸೊ, ಕಮೆಂಟ್ ಮಾಡಿ ಬೇಕಿದ್ರೆ ವಿಡಿಯೋ. ಸೊ, ಇನ್ನು ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೀವನಾಂಶವನ್ನು ಪಡೆದರೂ ಕೂಡ ಮತ್ತೆ 3ನೇ ಮದುವೆ ಯಾಕೆ ಅನ್ನೋ ಮಾತನ್ನು ಕೂಡ ಒಂದು ಕುಮಾರಸ್ವಾಮಿ ಅವರು ಹೇಳಿದ್ದಾರಂತೆ. ಸೊ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಇವರು ಒಂದು 3ನೇ ಮದುವೆಯನ್ನು ಆಗೋದು ಸರಿನಾ ತಪ್ಪಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.